ಟೀ ಕುಡಿದ್ರೆ ಯಾವೂರಮ್ಮ? ಟೀ ಕಾಫಿ ಕುಡಿದ್ರೆ ನೀರದ ನೀರು ಕುಡೀರಿ. ಬನ್ನಿ ಬನ್ನಿ. ಯಾವ ಊರು ನೀವು? ಈಗ ಹೋಯ್ತಿರೋದು ಬೆಟ್ಟಕ್ಕೆ. ಒಳ್ಳೆದಾಗಿ ಬನ್ನಿ ಬನ್ನಿ. ಟೀ ಕುಡಿಯೋರು ಬನ್ನಿ, ನೀರು ಕುಡಿಯೋರು ಬನ್ನಿ. ಟೀ ಲೈತೆ ಬೇಡ ಬೇಡ. ನಾವು ನರಸೀಪುರದಿಂದ ಬರ್ತಾ ಇದ್ದೀವಿ, ಇವರು ಮೈಸೂರಿಂದ ಬರ್ತಾವ್ರೆ. ಅದು ಎಲ್ಲ ಲೇಡೀಸೇ. ಬೇಕಾ ಟೀ ಕುಡಿತೀರಾ? ಯಾವ್ರು? ಮೈಸೂರಿಂದ ಬಂದಿರೋದು ನೀವೆಲ್ಲ? ಮೈಸೂರಿಂದ ಆಚೆ ಯಾವರು? ಸಾಲುಂಡಿ ಅಂತನಾ? ನಾವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ಸರ್ಕಾರ ಲೇಡೀಸ್ಗೆ ಫ್ರೀ ಬಸ್ ಬಿಟ್ಟಿದೆ. ಆದರೂ ಇಷ್ಟು ಜನಗಳು ಲೇಡೀಸ್ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಮಾದಪ್ಪನ ಶಕ್ತಿ, ಇವ್ರಿಗಿರೋ ಭಕ್ತಿ. ಯಾರನ್ನೂ ಬಿಡಲ್ಲ. ಇಷ್ಟು ವಯಸ್ಸಾಗಿದ್ರು ಕೂಡ ಎಲ್ಲರೂ ಏಜ್ ಪರ್ಸನ್ನೇ. ಇಷ್ಟು ವಯಸ್ಸಾಗಿದ್ರು ಕೂಡ ಮಾಡಿ ಊಟ ಅದ ಕಾಲ್ನಡಿಗೆಲ್ಲೇ ಬರ್ತಾರೆ ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ನಮ್ಮಲ್ಲಿದ್ದಂಥ ಟೀ ಮತ್ತು ನೀರು, ಅಲ್ಲಿಂದ ಊಟ ತಂದಿದ್ದು ಅದು ಮಿಕ್ಕಿತ್ತು. ತಿಳಿ ಸಾಂಬಾರು, ಅನ್ನ ಊಟ ಮಾಡಿ ಅಂತಂದು ಕೆಲವು ಜನ ಹ್ಞೂ ಅಂದರು, ಕೆಲವು ಜನ ಬೇಡ ಅಂತಂದರು. ಅಲ್ಲಿ ಊಟ ಕೊಡೋ ಥರ ರೋಡು ಇರಲಿಲ್ಲ. ಕುಡ್ಕೊಂಡು ಅವ್ರ ಪಾಡಿಗೆ ಅವರು ಹೋದರು. ನಾವು ಅದನ್ನು ಮುಗಿಸ್ಕೊಂಡು ನಾವು ಮಾದಪ್ಪನ ಕಡೆ ಹೆಜ್ಜೆ ಇಟ್ಟು ಕೊಳ್ಳೇಗಾಲ ಸೈಡು ಹೊರಟು. ಮನೆ ಇತ್ತು, ಆ ಮನೆನೇ ಕಾಣ್ತಿಲ್ಲ ಈಗ. ಯಾರು ಇಲ್ಲ. ಕೊಳ್ಳೇಗಾಲ ಬಂದ್ವಿ. ಅಲ್ಲಿಂದ ಸಿದ್ದಯ್ಯನಪುರ, ಅಲ್ಲಿ ಸಮುದಾಯ ಭವನ ಇತ್ತು, ಕನಕ ಸಮುದಾಯ ಭವನ. ಅವರು ವರ್ಷವೂ ಕೂಡ ಇಲ್ಲಿ ಕಾಲ್ನಡಿಗೆ ಏನು ಬರೋರಿಗೆಲ್ಲ ಜಾಗ ಕೊಟ್ಟು ಒಂದಿನ ಆಲ್ಟ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿಂದ ಬಿಟ್ಕೊಡ್ತಿದ್ರು. ನಮಗೆ ಆ ಜಾಗ ಆ ದಿನ ರಾತ್ರಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ಧನ್ಯವಾದ. ಮಾದಪ್ಪ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಈ ವಿಡಿಯೋ ನೋಡ್ತಾ ನೀವು ಗ್ಯಾಸ್ದು ಒಂದು ಪೈಪ್ ಕಟ್ಟಾಗಿರೋದೊಂದು ವಿಡಿಯೋ ನೋಡಿದ್ರಿ. ಅದು ನರಸೀಪುರದಲ್ಲೇ ಕಟ್ಟಾಗೈತೆ ಅಂದ್ಬಿಟ್ಟು ನಾವು ಹೊಸದು ತಗೊಂಡಿದ್ವಲ್ಲ, ಇಲ್ಲಿ ಬಂದು ಫುಲ್ ಮುರಿದೇ ಹೋಯ್ತು. ಅದಾದಮೇಲೆ ಅಡುಗೆ ಆಯಿತು, ಪೂಜೆ ಆಯಿತು, ದಣಿದು ಬಂದಿರೋ ಭಕ್ತಾದಿಗಳು ಊಟನೂ ಆಯಿತು. ಲಾಸ್ಟ್ ನೆಕ್ಸ್ಟ್ ಟೈಮ್ ಸಿಗವಾ ಇನ್ನೊಂದು ವಿಡಿಯೋದಲ್ಲಿ.